ಚಿಕನ್ ಮಾಡ್ಕೊಟ್ಟಿದ್ದೀವಿ. RCB ಗೆದ್ದಿದ್ದಾರೆ. RCB ಫೈನಲ್. ಇವತ್ತು ಚಿಲ್ಲಿ ಚಿಕನ್ ಕುಕ್ ಮಾಡ್ತಾ ಇದ್ದೀನಿ. 9 ಗಂಟೆಗೆ ಬಂದು ಗೈಸ್. ಮ್ಯಾಚ್ ಇನ್ನೇನು 2 ಬಾರಿ ಮುಗ್ದೇ ಹೋಗುತ್ತೆ. ಟೇಸ್ಟ್ ನೋಡೋಣ ಇವಾಗ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗ್ ಏನು ಅಂತಂದ್ರೆ RCB ಫೈನಲ್ ಗೈಸ್. ಆಚೆ ಕಡೆ ಎಲ್ಲ ಸ್ಕ್ರೀನಿಂಗ್ ಹೋಗ್ಲಿಲ್ಲ. ಸ್ಕ್ರೀನಿಂಗ್ ಹೋಗೋಣ ಅನ್ಕೊಂಡಿದ್ವಿ, ಟೈಮ್ ಆಗಲಿಲ್ಲ. ಇವಾಗಿನ ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಇವಾಗ ನೆಕ್ಸ್ಟು ನೋಡಿ ಐಪ್ಯಾಡಲ್ಲಿ ಮ್ಯಾಚ್ ನೋಡ್ತಾ ಇದ್ದೀನಿ. ಮ್ಯಾಚ್ ಹಾಕಿದ್ದೀನಿ. ಸೊ ಮ್ಯಾಚ್ ನೋಡಿಕೊಂಡು ಹಾಗೆ ನಮ್ಮ ಮನೆಗೆ ಶ್ರೇಯಸ್ಸು ತೇಜಸ್ ಇಬ್ಬರು ಕರೆದಿದ್ದೀನಿ, ಬರ್ತಾ ಇದ್ದಾರೆ. ಸೊ ಮ್ಯಾಚ್ ನೋಡಿಕೊಂಡು ಹಂಗೆ ನಮ್ಮ ಅಮ್ಮ ಚಿಕನ್ ತಂದಿದ್ದೀನಿ, ಚಿಕನ್ ಮಾಡ್ತಾ ಇದ್ದಾರೆ. ಚಿಕನ್ ಕುಕಿಂಗ್ ಬ್ಲಾಗು ಇದರಲ್ಲೇ ತೋರಿಸ್ತೀನಿ, ಚಿಕನ್ ಏನು ಮಾಡ್ತೀವಿ ಅಂತ. ಸೊ ಬನ್ನಿ ಗೈಸ್ ಮ್ಯಾಚ್ ನೋಡೋಣ. ನಮ್ಮ ಅಮ್ಮ ಬಂದಿದ್ದಾರೆ, ಅವರೇ ಕುಕ್ ಮಾಡೋದು ಇವತ್ತು RCB ಮ್ಯಾಚ್ಗೆ. ಏನು ಕುಕ್ ಮಾಡ್ತಾರೆ ಏನಂತ ಕೇಳೋಣ ಬನ್ನಿ. ಇವತ್ತು ಚಿಲ್ಲಿ ಚಿಕನ್ ಕುಕ್ ಮಾಡ್ತಾ ಇದ್ದೀನಿ. RCB ಫೈನಲ್ಸ್ ಬಂದಿದೆ, ಏನು ಅನಿಸ್ತಿದೆ? ಖುಷಿ ಆಗತ್ತೆ, ಗೆಲ್ಬೇಕು ಅಂತ ಒಂದು ಆಸೆ ಇದೆ. ಗೈಸ್ ಬನ್ನಿ ನೋಡೋಣ, ಎಲ್ಲರೂ ಗೆಲ್ಬೇಕಂತಾನೆ ಹೇಳ್ತಾ ಇರೋದು. ಆಲ್ಮೋಸ್ಟ್ 18 ಇಯರ್ಸ್ ಆಗಿದ್ಮೇಲೆ ಕಪ್ಪು ಈ ಸರಿ ಎತ್ತಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ಫಸ್ಟ್ ಇವಾಗ ಕುಕಿಂಗ್ ಮಾಡೋಣ ಬನ್ನಿ, ಮ್ಯಾಚ್ ನಡೀತಾ ಇದೆ. ಇವಾಗ ಹೋಗಿ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಪ್ರೋಟೀನ್ಗೆ ಮೊಟ್ಟೆ ತಂದಿದ್ದೆ, ಡೈಲಿ ತಿನ್ಬೇಕಲ್ಲ ಗೈಸ್ ಮೊಟ್ಟೆ. ಮತ್ತೆ ಇದು ಚಿಕನ್ ಇವತ್ತು ಮಾಡೋಕ್ಕೆ. ಸೊ ಮೊಟ್ಟೆ ಒಂದು ಕಡೆ ಜೋಡಿಸೋಣ ಬನ್ನಿ. ಸೊ ನಮ್ಮ ಮನೇಲಿ ಟ್ರೈ ಇದೆ ಮೊಟ್ಟೆ ಇಡೋಕ್ಕೆ. ಸೊ ಡೈಲಿ 4 ಮೊಟ್ಟೆ ತಿನ್ಬೇಕು. ಜೋಡಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ ಗೈಸ್. ಸೊ ನೋಡಿ ಗೈಸ್, ಮೊಟ್ಟೆ ಜೋಡಿಸಾಯ್ತು. ಒಂದು ಟ್ರೈ ಮೊಟ್ಟೆ ತಂದಿದ್ದೆ. ಸೊ ಇವಾಗ ಬನ್ನಿ ನೆಕ್ಸ್ಟ್ ಚಿಕನ್ ಕುಕ್ ಮಾಡೋಣ. ಆಲ್ರೆಡಿ ಚಿಕನ್ ವಾಶ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಚಿಲ್ಲಿ ಚಿಕನ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಎಲ್ಲ ನಮ್ಮ ಅಮ್ಮ ಎಕ್ಸ್ಪ್ಲೈನ್ ಮಾಡ್ತಾರೆ ಇವತ್ತು ವ್ಲಾಗಲ್ಲಿ. ಇವಾಗ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಕುಕ್ಕಿಂಗ್ಗೆ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, 1 kg ಚಿಕನ್ಗೆ ಏನೇನು ಎಷ್ಟೆಷ್ಟು ಹಾಕಿದ್ದಾರೆ ಕೇಳೋಣ ಬನ್ನಿ. ಹೇಳಿ ಏನೇನು ಹಾಕಿದ್ಯಾ ಏನಂತ. 1 kg ಚಿಕನ್ನು, ಇದು ಗ್ರೈಂಡಿಂಗ್ಗೆ ಆನಿಯನ್ನು ಮತ್ತೆ ಚಕ್ಕೆ ಲವಂಗೆ, ಶುಂಠಿ, ಬೆಳ್ಳುಳ್ಳಿ, ಹ್ಯಾಂಡ್ಫುಲ್ ಆಫ್ ಬೆಳ್ಳುಳ್ಳಿ, ಅದಕ್ಕೆ ಹಾಫ್ ಶುಂಠಿ, 20 ಗ್ರೀನ್ ಚಿಲ್ಲೀಸ್. ದಿಸ್ ಇಸ್ ಫಾರ್ ಗ್ರೈಂಡಿಂಗ್. ಇದು ಫ್ರೈ ಆದ್ಮೇಲೆ ಗ್ರೈಂಡ್ ಮಾಡಬೇಕು. ಈಗ ಅದನ್ನ ಫ್ರೈ ಮಾಡೋಣ. ಇದು ಆಮೇಲೆ ಕಟ್ ಮಾಡಿರೋದು 2 ಆನಿಯನ್ನು, ಮತ್ತೆ ಸ್ಲಿಟ್ ಮಾಡಿರೋದು 1 tail ಗ್ರೀನ್ ಚಿಲ್ಲೀಸ್. ಈ ಸೈಜ್ ಅಲ್ಲಿ ಒಂದು ಟೊಮೆಟೊ ತಗೋಬೇಕು. ನೋಡಿ 1 kg ಚಿಕನ್ಗೆ 1 ಕೈ ಹಿಡಿಯೋಷ್ಟು ಶುಂಠಿ ಇದೆಲ್ಲ ತಗೊಂಡಿದ್ದಾರೆ. ಸ್ಪೂನ್ ಆಯಿಲ್, 1 ಸ್ಪೂನ್ ಆಯಿಲ್ ಯೂಸ್ ಮಾಡಬೇಕು, ಜಾಸ್ತಿ ಆಯಿಲ್ ಹಾಕ್ಬಾರ್ದಲ್ಲ. ಸೊ ಜಸ್ಟ್ 1 ಸ್ಪೂನ್ ಆಯಿಲ್. ಅದಾದ್ಮೇಲೆ ಇದು ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡಬೇಕು. ಫ್ರೈ ಮಾಡಿ ಇದನ್ನ ಗ್ರೈಂಡ್ ಮಾಡಬೇಕು. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಫಸ್ಟ್ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಆಮೇಲೆ ಗ್ರೈಂಡರ್ ಹಾಕೊಂಡು ಮಿಕ್ಸಿಲಿ ಹಾಕೊಂಡು ಗ್ರೈಂಡ್ ಮಾಡಬೇಕು. ಸೊ ಗೈಸ್ ನೋಡಿ, ಇವಾಗ ಇದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಬೇಕು. ಫ್ರೈ ಮಾಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಬ್ರೌನಿಶ್ ಆದ್ಮೇಲೆ ಮಿಕ್ಸಿಲಿ ಹಾಕೊಂಡು ಗ್ರೈಂಡ್ ಮಾಡ್ಬೇಕು ತಾನೆ? ಹೌದು ಗೈಸ್ ನೋಡಿ, ಇಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದಾರೆ. ಇವಾಗ ಅದು ಅವಾಗಲೇ ತೋರಿಸಿದ ಮಸಾಲೆ. ಇವಾಗ ನಾವು ಸ್ವಲ್ಪ 1 ಸ್ಪೂನ್ ಇಲ್ಲ 1/2 ಸ್ಪೂನ್ ಆಯಿಲ್ ಹಾಕೊಂಡು ಆನಿಯನ್ನು ಮತ್ತೆ ಚಿಲ್ಲಿ, ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಆ ಮಸಾಲೆ ಹಾಕಿ, ಆಮೇಲೆ ಟೊಮೊಟೊ ಹಾಕಿ, ನೋಡಿ ಟೊಮೊಟೊ ಇದೆ, ಮಸಾಲೆ ಇದೆ, ಅದೆರಡನ್ನ ಹಾಕಿ ಆ ಮಸಾಲ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ನೆಟ್ಟಾಗ ಹಾಕಿದ್ರೆ ಚಿಲ್ಲಿ ಚಿಕನ್ ರೆಡಿ. ಕರೆಕ್ಟಾ? ಗೈಸ್ ನನಗೆ ಗೊತ್ತು ನೋಡಿ ಗೈಸ್, ರೆಸಿಪಿ ಅಲ್ಲ ನನಗೆ ಗೊತ್ತು, ಆದ್ರೆ ಯಾಕೆ ಸುಮ್ಮನೆ ಮಾಡೋದು ಬೇಡ ಅಂತ ಮಾಡೋದು. ಸೂಪ್ ಎಲ್ಲ ಆಡ್ ಮಾಡ್ಬೇಕು. ಲಾಸ್ಟ್ ಅಲ್ಲಿ ಸಾಸ್ ಆಡ್ ಮಾಡ್ಬೇಕಲ್ವಾ? ಅದೇ ಚಿಲ್ಲಿ ಸಾಸು ಟೊಮೊಟೊ ಸಾಸು ಸ್ವಲ್ಪ ಆಡ್ ಮಾಡಿದ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಏನಂತಾರೆ, ಆ ಚಿಲ್ಲಿ ಚಿಕನ್ ಸ್ವಲ್ಪ ತಿಕ್ಕಾಗಿರುತ್ತಲ್ಲ ಗೈಸ್, ಆ ತರ ಬರುತ್ತೆ. ನನಗೆ ರೆಸಿಪಿ ಎಲ್ಲ ಗೊತ್ತು, ಆದ್ರೆ ನಾವು ಅಮ್ಮ ಮಾಡ್ಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಗೈಸ್ ನಮ್ಮಪ್ಪ ನಮ್ಮ ಅಜ್ಜಿ ಏನ್ ಮಾಡ್ತಾ ಇದಾರೆ ನೋಡಿ. ಅವರು ಟಿವಿಲಿ ಮ್ಯಾಚ್ ನೋಡ್ತಾ ಇದ್ದಾರೆ. ನಾನು ನನ್ನ ರೂಮಲ್ಲಿ ಐಪ್ಯಾಡಲ್ಲಿ ಮ್ಯಾಚ್ ನೋಡ್ತಾ ಇದ್ದೀನಿ. ಶ್ರೇಯಸ್ ತೇಜಸ್ಗೆ ವೇಟಿಂಗ್ ಗೈಸ್. ಲೇಟ್ ಇಲ್ಲ ಇವತ್ತು, ಆದ್ರೆ ಇವರಿಬ್ರು ಲೇಟ್ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ಹೇಳಿ, ಇನ್ನಾದ್ರೆ ನನ್ನ ಲೈಫಲ್ಲಿ ಯಾರೊಬ್ರು ಲೇಟ್ ಮಾಡ್ತಾನೆ ಇರ್ತಾರೆ. ಇನ್ನೊಂದು ವಿಕೆಟ್ ಹೋಯ್ತು ಗೈಸ್, 55 ರನ್ಸ್ ಅಷ್ಟೇ. 6 ಓವರ್ಸ್ಗೆ 2 ವಿಕೆಟ್ ಗೈಸ್. ಆದ್ರೆ ಏನ್ ಮಾಡೋದು, ಟೆನ್ಷನ್ ಆಗ್ತಾ ಇದೆ ಗೈಸ್. ಸೊ ನೋಡಿ ಗೈಸ್, ಮಸಾಲೆ ಹಾಕಿ ಫ್ರೈ ಮಾಡ್ತಾ ಇದೀವಿ. ಮಸಾಲೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಮಸಾಲ ಸ್ಮೆಲ್ ಹೋದ್ಮೇಲೆ
ಆ ಚಿಕನ್ ಹಾಕಿ ಫ್ರೈ ಮಾಡಿ ಚಿಕನ್ ಬೇಯೋ ತನಕ ಬಿಡಬೇಕು. ಲಾಸ್ಟಲ್ಲಿ ಸ್ವಲ್ಪ ಸಾಸ್ಗಳೆಲ್ಲ ಹಾಕಿ ಆ್ಯಡ್ ಮಾಡಿ ಕ್ಲೋಸ್ ಮಾಡೋದು ಅಷ್ಟೇ. ಚಿಲ್ಲಿ ಚಿಕನ್ ಮುಗ್ದೋಯ್ತು. ನೀವು ಮನೇಲಿ ಮಾಡಿಕೊಂಡು ತಿಂದು ಟ್ರೈ ಮಾಡಿ ಕಮೆಂಟ್ ಹಾಕಿ ಗೈಸ್ ಹೆಂಗಿದೆ ಅಂತ. ಸೊ ಗೈಸ್ ನೋಡಿ ಚಿಕನ್ನು ಹಾಕ್ತಾಯಿದ್ದೀವಿ. ಮಸಾಲೆ ಸ್ಮೆಲ್ ಹೋಗಿದೆ. ಚಿಕನ್ ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಬೇಯೋ ತನಕ ಬಿಡಬೇಕು ಗೈಸ್. ಚಿಕನ್ ಬೇಯಲಿ ಆಮೇಲೆ ತೋರಿಸ್ತೀನಿ. ಸಾಲ್ಟ್ ಹ್ಞೂ ಗೈಸ್, ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಮರ್ತೋಗ್ಬಿಟ್ಟಿದ್ದೀವಿ ಹೇಳೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ಇಲ್ಲಾಂದರೆ ಟೇಸ್ಟ್ ಇರಲ್ಲ. ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕಿ ನೀರು ಹಾಕಿ ಚಿಕನ್ ಬೇಯಕ್ಕೆ ಬಿಟ್ಬಿಡೋದು. ಮುಚ್ಚಿಟ್ಬಿಟ್ಟು ಒಂದು 10-15 ಮಿನಿಟ್ಸ್ ಬಿಟ್ಟರೆ ಬೆಂದೋಗುತ್ತೆ ಚಿಕನ್ನು. ಸೊ ಆಮೇಲೆ ಸಾಸಸ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಚಿಲ್ಲಿ ಚಿಕನ್ ರೆಡಿ ಗೈಸ್. ಅಷ್ಟೇ. ಸ್ಟ್ರಾಟಜಿಕ್ ಟೈಮ್ ಔಟ್ ಇದೆ ಇವಾಗ, 2 ನಿಮಿಷ ಕೊಡ್ತಾರೆ. ಸೊ ಅದು ಮುಗಿದ ಮೇಲೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. 9 ಓವರ್ ಆಗಿದೆ ಗೈಸ್. 9 ಓವರ್ಗೆ 80 ರನ್ ಹೊಡೆದಿದ್ದಾರೆ, 2 ವಿಕೆಟ್. ಸೊ ಥ್ರಿಲ್ಲಿಂಗ್ ಆಗಿದೆ ಗೈಸ್. ಇನ್ನೊಂದು ಸ್ಟ್ರಾಟಜಿಕ್ ಟೈಮ್ ಔಟು. 1-1-0 ಆಗಿದೆ ಸ್ಕೋರು. ಎಷ್ಟು ಓವರ್ ಆಯಿತು? 13 ಓವರ್ ಆಯ್ತು ಅನ್ಸುತ್ತೆ. 1-1-0 14 ಓವರ್ ಆಗಿದೆ. ತುಂಬ ಸ್ಲೋ ಆಗಿ ಹೋಗ್ತದೆ ಗೈಸ್. ಹೊಡಿಯೋಕೆ ಹೋದ್ರೆ ಔಟ್ ಆಗ್ತಿದ್ದಾರೆ. ಪಿಚ್ ಏನು ಇಶ್ಯೂ ಇರಬೇಕು, ಅಂದರೆ ಅದು ಬೌಲಿಂಗ್ ಪಿಚ್ ಇರಬೇಕು. ನೋಡೋಣ, ಗೆಲ್ತಾರೆ ಗೈಸ್, ಗೆಲ್ತಾರೆ. ಒಂದು ಪಾಸಿಟಿವ್ ರಿಯಾಕ್ಷನ್ ಇಟ್ಕೊಳ್ಳೋಣ ಯಾವಾಗಲೂ ಮೈಂಡಲ್ಲಿ. ಗೆದ್ದೇ ಗೆಲ್ತಾರೆ. ಅದು ಇದೊಂದೇ ವಿಚಾರದಲ್ಲಿ, ಯಾವುದೇ ವಿಚಾರದಾಗಲಿ ಆಗುತ್ತೆ ಅಂತ ಪಾಸಿಟಿವ್ ಇಟ್ಕೊಂಡಿದ್ರೆ ಒಂದು 50% ಆ ಒಂದು ಇದಕ್ಕೆ ರೀಚ್ ಆಗಿರ್ತೀವಿ ನಾವು. ಸೊ ಆಗುತ್ತೆ ಗೈಸ್, ಗೆಲ್ತಾರೆ. ಸೊ ಗೈಸ್ ನೋಡಿ ಚಿಕನ್ ಬೆಂದಿದೆ. ಚಿಕನ್ ಬೆಂದಾದ್ಮೇಲೆ ನೆಕ್ಸ್ಟು ಸೋಯಾ ಸಾಸು. 1 ಸ್ಪೂನ್ ಸೋಯಾ ಸಾಸ್ ಹಾಕೊಳ್ಳಿ. 1 ಸ್ಪೂನ್ ಕೆಚಪ್ಪು, ಹಾಟ್ ಆ್ಯಂಡ್ ಸ್ವೀಟ್ ಕೆಚಪ್ ಗೈಸ್. ಹಾಟ್ ಆ್ಯಂಡ್ ಸ್ವೀಟ್ ಬರುತ್ತಲ್ಲ ಕಿಸಂದಿ, ಹಾಗಾದರೆ ಓಕೆ. ಹಾಟ್ ಆ್ಯಂಡ್ ಸ್ವೀಟ್ ಹಾಕೊಳ್ಳಿ ಸಾಸು. ಆಮೇಲೆ ಇದಷ್ಟು ಕಾರ್ನ್ಫ್ಲವರ್ ಎಷ್ಟು ಹಾಕ್ಬೇಕು? ಕಾರ್ನ್ಫ್ಲವರ್ 1 ಸ್ಪೂನ್. ಕಾರ್ನ್ಫ್ಲವರ್ 1 ಸ್ಪೂನು ಈ ಥರ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡ್ರೆ ಸೊ ಅವಾಗ ಅದು ಮಸಾಲೆ ಏನಿದೆ ತಿಕ್ಕಾಗುತ್ತೆ ಗೈಸ್. ಅವಾಗ ಚಿಲ್ಲಿ ಚಿಕನ್ ಹೆಂಗೆ ಬೇಕೋ ಹಂಗೆ ತಿಕ್ಕಾಗಿರುತ್ತೆ ಮಸಾಲೆ. ಸೊ ನೋಡಿ ಗೈಸ್ ಹಾಕಾಯಿತು. ಒಂದು 2 ಮಿನಿಟ್ಸ್ ಸ್ವಲ್ಪ ಕುದಿಸ್ಬಿಟ್ಟು 5 ಮಿನಿಟ್ಸಾ? ಸೊ ಓಕೆ, 5 ಮಿನಿಟ್ಸ್ ಸ್ವಲ್ಪ ಕುದಿಸ್ಬಿಟ್ಟು ತೆಗೆದ್ರೆ ರೆಡಿ ಗೈಸ್. ಚಿಲ್ಲಿ ಚಿಕನ್ ರೆಡಿ. ವಿಕೆಟ್ ಹೋಗ್ತಾ ಇದೆ, ರನ್ಸ್ ಬರ್ತಾ ಇಲ್ಲ. ಟೆನ್ಷನ್ಗೆ ಒಳ್ಳೆ ಚಿಲ್ಲಿ ಚಿಕನ್ ಮಾಡಿದ್ದಾರೆ ಅಮ್ಮ, ಖಾರ ಆಗಿ ತಿನ್ಕೊಂಡು ನೋಡೋಣ. ಅದನ್ನು ಟೆನ್ಷನ್ ಇರುತ್ತೆ. ಮ್ಯಾಚ್ ನೋಡೋಣ ಬಾರೋ ಅಂತ ಕರೆದೆ ಗೈಸ್. 9 ಗಂಟೆಗೆ ಬಂದವನು ಗೈಸ್. ಮ್ಯಾಚ್ ಇನ್ನೊಂದು 2 ಬಾಲ್ ಮುಗ್ದೇ ಹೋಗುತ್ತೆ. ಹಿಂಗೆ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಲೇಟ್ ಇಲ್ವಲ್ಲ ಗೈಸ್, ಅವನ ಜಾಗ ಯಾರು ತುಂಬಿಸ್ಬೇಕಲ್ಲ. ಕರೆಕ್ಟ್ ಆಗ ಗೈಸ್. ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಟೇಸ್ಟ್ ನೋಡೋಣ ಇವಾಗ. ಸ್ಪೈಸಿ ಇದೆ ಗೈಸ್, ಆದರೆ ಸ್ಪೈಸಿ ಮಾಡಿದ್ದಾರೆ. ಸೇರಿಸಿ ಕೇಳೋಣ ಇವಾಗ ಟೇಸ್ಟ್ ಹೆಂಗಿದೆ ಅಮ್ಮ ಮಾಡಿದ್ರೆ ಅಂತ. ಗೈಸ್ ದೇವರಾಣೆಗೂ ತಿಂದಿಲ್ಲ ಗೈಸ್. ದೇವರಾಣೆಗೂ 1 ಪೀಸು ತಿಂದಿಲ್ಲ. ಅದು ನಮ್ಮ ಅಪ್ಪ ತಿಂದಿದ್ದು ಇವಾಗ ಹಾಕೊಂಡು. ಇವಾಗ ರೆಡಿ ಆದ್ಮೇಲೆ ನಾನು 1 ಪೀಸ್ ತಿಂದಿಲ್ಲ, ಇವಾಗೇ ತಿಂತಾ ಇರೋದು ಗೈಸ್. ಚಿಕನ್ ಹೆಂಗಿದೆ ಹೇಳೋ, ನಮ್ಮಮ್ಮ ಮಾಡಿದ್ದು ಚೆನ್ನಾಗಿದೆ. ಸೊ ಗೈಸ್ 189 ಫಾರ್ ಎಷ್ಟು 8 or 7 ವಿಕೆಟ್. 7 ವಿಕೆಟ್ ಏನು ಆಗಿರ್ಬೇಕು ಗೈಸ್. ಇನ್ನೊಂದೇ 1 ಓವರ್, ಇನ್ನು 3 ಬಾಲ್ ಇದೆ ಅಷ್ಟೇ, 1 ಓವರ್ ಇಲ್ಲ. ನೋಡೋಣ, ಅಟ್ಲೀಸ್ಟ್ 200 ರೀಚ್ ಮಾಡಿದ್ರೆ ಬೌಲಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡೋ ಒಂದು ಚಾನ್ಸ್ ಇದೆ. ಏನಂತೀಯ? ಹೌದು, RCB ಗೆಲ್ಲೋ ಚಾನ್ಸಸ್ ಅಂತೂ ಗ್ಯಾರಂಟಿ ಇದೆ. ನಾನಂತೂ ಟ್ರಸ್ಟ್ ಮಾಡ್ತೀನಪ್ಪ. ಜೈ RCB. ಏನಾಗಲ್ಲಿ ಪಾಸಿಟಿವ್ ಇದೆ ಗೈಸ್. ಆಗತ್ತೆ ಅನ್ಕೊಂಡು 50% ಅಲ್ಲಿ ರೀಚ್ ಆಗಿದ್ದೀವಿ ನಾವು ಆಲ್ರೆಡಿ. ಆಗುತ್ತೆ ಗೈಸ್, ಗೆಲ್ತಾರೆ. ಆಗುತ್ತೆ ಗೈಸ್, ಗೆಲ್ತಾರೆ, ಪಕ್ಕ ಗೆಲ್ತಾರೆ. ಏನಂತೀಯ? ಗೆಲ್ತಾರೆ, 100% ಗೆಲ್ತಾರೆ. ಮೋಟಿವೇಶನ್ ಗೈಸ್, ಮೋಟಿವೇಶನ್. ನಮ್ಮ ದೇಶ ಕಂಡ್ರಿದ್ದು, ನಾ ಕಟ್ಟಿರೋ ದೇಶ ಕಂಡ್ರಿ ಗೈಸ್. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿದೆ. 191 ಟಾರ್ಗೆಟ್ ಕೊಟ್ಟಿದ್ದಾರೆ. ನೋಡೋಣ, ಬಟ್ ಪರವಾಗಿಲ್ಲ ಗೈಸ್. 110 ಇತ್ತು 11-12 ಓವರ್ಸ್ಗೆ. ಇವಾಗ 190 ತನಕ ತೊಗೊಬಂದಿದ್ದಾರೆ. ಚೆನ್ನಾಗಿ ಆಡಿದ್ದಾರೆ ನಮ್ಮ ಪ್ಲೇಯರ್ಸು. ಸೊ ನೋಡೋಣ. ಚಿಲ್ಲಿ ಚಿಕನ್ ಖಾರ ಗೈಸ್. ಊಟ ಮಾಡ್ತಾಯಿದ್ದೀನಿ. ಮ್ಯಾಚ್ ನಡೀತದೆ. ಗೆದ್ದರೆ ಫುಲ್ಲು ಜಾಲಿ ಗೈಸ್. ನೋಡೋಣ ಗೈಸ್. 1 ವಿಕೆಟ್ ಹೋಗಿಲ್ಲ ಗೈಸ್. ಇನ್ನು ಆಲ್ರೆಡಿ 5 ಓವರ್ಸ್, ಇವಾಗ 5th ಓವರ್ ರನ್ನಿಂಗ್ ಇದೆ. 1 ವಿಕೆಟ್ ಹೋಗಿಲ್ಲ. ಕಪ್ಪು ಬೇಕು ಗೈಸ್. ಕಪ್ ಗೆಲ್ತಾರೆ ಇಲ್ವೋ ಗೊತ್ತಿಲ್ಲ. ಇವಾಗ ಭಯ ಸ್ಟಾರ್ಟ್ ಆಗಿದೆ ಗೈಸ್. ನೋಡೋಣ, RCB ಗೆಲ್ತಾರೆ, ಗೆಲ್ಲಬೇಕು ಅಷ್ಟೇ ಹೇಳೋಕ್ಕಾಗೋದು ಗೈಸ್. 2 ವಿಕೆಟ್ ಗೈಸ್, 2 ವಿಕೆಟ್ ಆಗಿದೆ. 72.
ಸೊ ಆರ್ ಸಿ ಬಿನೂ ಆಲ್ಮೋಸ್ಟ್ ಇದೇ ಇದರಲ್ಲೇ ಇದ್ರು ಅವ್ರು ಬ್ಯಾಟಿಂಗ್ ಮಾಡ್ಬೇಕಾರೆ ಈ ಟೈಮಲ್ಲಿ. ಸೊ ನೋಡೋಣ ಗೆಲ್ತಾರೆ ಗೈಸ್. ಅವಾಗಿಂದ ಒಂದೇ ಮಂತ್ರ, ಗೆಲ್ತಾರೆ 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 ಅಷ್ಟೇ, ಇನ್ನೇನಿಲ್ಲ, ಗೆಲ್ತಾರೆ. ಸೊ ಗೈಸ್ ಫೈನಲಿ ಗೆದ್ರು ಗೈಸ್ ಆರ್ ಸಿ ಬಿ. ಫೈನಲಿ ವಿನ್ ಆದರು. ಇನ್ನು 4 ಬಾಲ್ಸ್ ಇದೆ, ಬಟ್ ವಿನ್ ಆದ್ವಿ. ಇದು 30 ರನ್ ಬೇಕು 4 ಬಾಲ್ಗೆ. ಗೆದ್ವಿ ಗೈಸ್ ಫೈನಲಿ ಆಫ್ಟರ್ 18 years. ಓ ಮೈ ಗಾಡ್, ಈ ಒಂದು ಇಮೋಷನ್ ಇಟ್ ಈಸ್ ಲೈಕ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಗೈಸ್. ಸೀರಿಯಸ್ಲಿ ತುಂಬ ಅಂದರೆ ಅಯ್ಯೋ, ಇಟ್ ಈಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಥರ ಇದೆ. ಸೊ ಹೇಳಿಲ್ವ ಗೈಸ್, ಪಾಸಿಟಿವಿಟಿ, ಗೆಲ್ತೀವಿ ಗೆಲ್ತೀವಿ ಗೆಲ್ತೀವಿ, ಗೆದ್ದೇ ಗೆಲ್ತೀವಿ ಗೈಸ್. ನಮ್ಮಮ್ಮ ಏನೋ ಹೇಳಕ್ಕೆ ಬಂದಿದ್ದಾರೆ, ಏನಂತ ಕೇಳೋಣ ಇರಿ. ಏನೋ ಚಿಲ್ಲಿ ಚಿಕನ್ ಮಾಡಿಕೊಟ್ಟಿದ್ದಕ್ಕೆ ಆರ್ ಸಿ ಬಿ ಗೆದ್ದಿದ್ದಾರೆ ಗೈಸ್. ಚಿಲ್ಲಿ ಚಿಕನ್ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಗೈಸ್ ದೋಸ್ ಟಿಯರ್ಸ್, ಓ ಮೈ ಗಾಡ್, ಎಷ್ಟು ವರ್ಷದಿಂದ ನಂಗೆ ಕರೆಕ್ಟಾಗಿ ಜ್ಞಾಪಕ ಇದೆ ಗೈಸ್. ನಾನು 5th or 6th ಇದ್ದಾಗ ಫಸ್ಟ್ IPL ಡೆಕ್ಕನ್ ಚಾರ್ಜರ್ಸ್ ಮೇಲೆ ಗೆಲ್ತಾರೆ ಅಂತ ಮಲ್ಕೊಂಡ್ಬಿಟ್ಟಿದ್ವಿ. ನೋಡ್ರೆ ಸೋತೋಗಿದ್ರು. ಅವತ್ತಿಂದ ವೆಯ್ಟ್ ಮಾಡಿ 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 ಫೈನಲಿ ಆರ್ ಸಿ ಬಿ ಗೆದ್ರು ಗೈಸ್. ಫೈನಲಿ ಗೆದ್ದರು. ಸೊ ಓಕೆ ಗೈಸ್, ನೀವು, ನಾನಂತ ಇವಾಗ ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ, ನೀವು ಸೆಲೆಬ್ರೇಟ್ ಮಾಡಿ. ಆರ್ ಸಿ ಬಿ ಗೆದ್ದಿದ್ದಾರೆ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆರ್ ಸಿ ಬಿ ಗೆದ್ದಿದ್ದಾರೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಗೈಸ್.